ನಮಸ್ಕಾರ ಸ್ನೇಹಿತರೆ, ನೀವು ಎಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೇಲಿ ಯಾರಾದರೂ ಎಂಜಿನಿಯರಿಂಗ್ ಸೇರ್ತಿದ್ದಾರಾ? ಹಾಗಿದ್ರೆ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಎಂಜಿನಿಯರಿಂಗ್ ಮಾಡೋರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಸಿಗ್ತಿದೆ. ಅದರಲ್ಲೂ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಮಾಡಬೇಕು ಅಂತ ಕನಸು ಕಾಣ್ತಿರೋರಿಗೆ ಇದು ನಿಜಕ್ಕೂ ದೊಡ್ಡ ಗುಡ್ ನ್ಯೂಸ್. ಹೌದು, ಮೆಕ್ಯಾನಿಕಲ್ ಮತ್ತು ಸಿವಿಲ್ ಸೇರೋ ವಿದ್ಯಾರ್ಥಿಗಳಿಗೆ ಈಗಿರೋ ಫೀಸ್ನ ಸೀದಾ ಅರ್ಧಕ್ಕರ್ಧ ಅಂದ್ರೆ 50% ಕಟ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಲಕ್ಷಾಂತರ ರೂಪಾಯಿ ಕಟ್ಟೋ ಬದಲು ನೇರ 40,000 ಅಥವಾ 50,000ಕ್ಕೆ ಇಳಿಸೋದು. ಬರೀ ಫೀಸ್ ಕಡಿತ ಮಾತ್ರ ಅಲ್ಲ, ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಲಕ್ಷಗಟ್ಟಲೆ ಸ್ಕಾಲರ್ಶಿಪ್, ಕೈತುಂಬ ಸ್ಟೇಫಂಡ್ ಕೊಡೋಕು ಪ್ಲಾನ್ ರೆಡಿ ಆಗಿದೆ. ಹಾಗಾದ್ರೆ ಸರ್ಕಾರ ಈಗ ಮಾಡೋಕೆ ಹೊರಟಿರೋದು ಏನು? 4 ಬ್ರಾಂಚ್ಗಳಿಗೆ ದಿಢೀರಂತ ಯಾಕಿಷ್ಟು ದೊಡ್ಡ ಆಫರ್ ಕೊಡ್ತಿದೆ? ಬನ್ನಿ ಇದನ್ನೇ ಇವತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಂಜಿನಿಯರಿಂಗ್ ಫೀಸ್ 50% ಕಡಿತ, ರೆಡಿ ಆಯ್ತು ಮಾಸ್ಟರ್ ಪ್ಲಾನ್. ಸ್ನೇಹಿತರೆ, ಎಂಜಿನಿಯರಿಂಗ್ ಇವತ್ತು ಅನೇಕ ವಿದ್ಯಾರ್ಥಿಗಳು ಕಣ್ಮುಚ್ಕೊಂಡು ಚೂಸ್ ಮಾಡ್ಕೊಳ್ಳೋ ಕ್ಷೇತ್ರ. ಮಕ್ಕಳು ಮಾತ್ರ ಅಲ್ಲ, ನಮ್ಮ ಮಗ ಮಗಳು ಇಂಜಿನಿಯರ್ ಆಗ್ತಿದ್ದಾರೆ ಅನ್ನೋದು ಪೋಷಕರಿಗೂ ದೊಡ್ಡ ಹೆಮ್ಮೆಯ ವಿಷಯ ಆಗ್ಬಿಟ್ಟಿದೆ. ಆದ್ರೆ ಇವತ್ತು ರಿಯಾಲಿಟಿ ಏನಾಗ್ತಿದೆ ಅಂತ ನೀವೇ ನೋಡ್ತಿದ್ದೀರಾ. ಪಾಸ್ಔಟ್ ಆದ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಜಾಬ್ ಸಿಗ್ತಿಲ್ಲ. ಒಂದು ರಿಪೋರ್ಟ್ ಪ್ರಕಾರ ನಮ್ಮ ರಾಜ್ಯದಲ್ಲಿ ಕೇವಲ 17% ಎಂಜಿನಿಯರಿಂಗ್ ಪದವೀಧರರಿಗೆ ಮಾತ್ರ ಕೆಲಸ ಸಿಗ್ತಿದೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ, ಈ ಸಮಸ್ಯೆ ಎಷ್ಟು ದೊಡ್ಡದಿದೆ ಅಂತ. ಸರಿ, ಇದನ್ನ ಹೀಗೆ ಬಿಡೋಕೆ ಆಗಲ್ಲ ಅಂತ ನಮ್ಮ ರಾಜ್ಯ ಸರ್ಕಾರ ಫೆಬ್ರವರಿಯಲ್ಲಿ ಒಂದು ಉನ್ನತ ಮಟ್ಟದ ತಜ್ಞರ ಸಮಿತಿ ರಚನೆ ಮಾಡಿತ್ತು. ಇದರ ಉದ್ದೇಶ ಒಂದೇ, ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆಗ್ತಿರೋ ಜಾಬ್ ಕ್ರೈಸಿಸ್ಗೆ ಬ್ರೇಕ್ ಹಾಕೋದು ಹಾಗೂ ಅಲ್ಲಿರೋ ಸ್ಟ್ರಕ್ಚರಲ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕೋದು. ಈ ಮಹತ್ವದ ಸಮಿತಿ ನೇತೃತ್ವ ವಹಿಸಿಕೊಂಡಿದ್ದು ಪ್ರೊಫೆಸರ್ ಎಸ್ ಸದಗೋಪನ್ ಅವರು. ಐಐಟಿ ಬೆಂಗಳೂರು, ಐಐಐಟಿ ಬಿನ ಮಾಜಿ ನಿರ್ದೇಶಕರು. 1999ರಿಂದ 2021ರವರೆಗೆ ಸುದೀರ್ಘ 22 ವರ್ಷಗಳ ಕಾಲ ಡೈರೆಕ್ಟರ್ ಆಗಿ ಐಟಿ ಮತ್ತು ಎಜುಕೇಷನ್ ಕ್ಷೇತ್ರದಲ್ಲಿ ಅಪಾರ ಅನುಭವ ಇರೋ ದಿಗ್ಗಜ. ಈಗ ಇವರ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ತನ್ನ ಫೈನಲ್ ರಿಪೋರ್ಟ್ ರಿಲೀಸ್ ಮಾಡಿದೆ. ಅದರಲ್ಲೇ ಈಗ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಕೋರ್ ಎಂಜಿನಿಯರಿಂಗ್ ಬ್ರಾಂಚ್ಗಳ ವಿದ್ಯಾರ್ಥಿಗಳಿಗೆ ಬಂಪರ್ ಆಫರ್ ಕೊಟ್ಟಿರೋದು. ಈ ಸಮಿತಿಯ ಮೊದಲ ಆಫರ್ ಫೀಸ್ನಲ್ಲಿ 50% ಕಡಿತ. ಇವತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಕೋರ್ ಬ್ರಾಂಚ್ ಫೀಸ್ ಎಷ್ಟಿದೆ ಹೇಳಿ? ಸರ್ಕಾರಿ ಕೋಟಾದಡಿ ಸೀಟ್ ಸಿಕ್ಕರೂ ಕೂಡ ವಾರ್ಷಿಕವಾಗಿ ಬರೋಬ್ಬರಿ 87,000ದಿಂದ 97,000 ರೂಪಾಯಿ ಇದೆ. ಅಂದ್ರೆ 4 ವರ್ಷಕ್ಕೆ ಬರೀ ಟ್ಯೂಷನ್ ಫೀಸ್ 4 ಲಕ್ಷ ಆಗತ್ತೆ. ಹಾಸ್ಟೆಲ್, ಊಟ ಎಲ್ಲ ಸೇರಿಸಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ದೊಡ್ಡ ಹೊರೆ. ಈಗ ಇದೇ ಫೀಸ್ ಅನ್ನ ಬರೋಬ್ಬರಿ 50% ಇಳಿಸಬೇಕು ಅಂತ ಸಮಿತಿ ಶಿಫಾರಸು ಮಾಡಿದೆ. ಅಂದ್ರೆ ಸುಮಾರು 50,000 ಕಡಿತ ಮಾಡೋಕೆ ಶಿಫಾರಸು ಕೊಟ್ಟಿದೆ. ಹಾಗಿದ್ರೆ ಯಾವ ಬ್ರಾಂಚ್ಗೆ ಎಷ್ಟು ಫೀಸ್ ಆಗ್ಬೋದು ಅಂತ ನೋಡಿದ್ರೆ, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ಗೆ ಕೇವಲ 50,000 ರೂಪಾಯಿ, ಸಿವಿಲ್ ಎಂಜಿನಿಯರಿಂಗ್ಗೆ 60,000 ರೂಪಾಯಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂದ್ರೆ ಇಸಿಇ ಮತ್ತು ಇಇಗೆ ಕೇವಲ 40,000 ರೂಪಾಯಿ. ಏನೋ ಭವಿಷ್ಯದ ಡಿಮ್ಯಾಂಡ್ ಆಗಿರೋ ಏರೋಸ್ಪೇಸ್ ಬ್ರಾಂಚ್ಗೆ 70,000 ರೂಪಾಯಿ. ಹೀಗೆ ವಾರ್ಷಿಕ ಫೀಸ್ನ ನಿಗದಿ ಮಾಡೋಕೆ ರಿಪೋರ್ಟ್ ಹೇಳಿದೆ. ಈ ರೀತಿ ಕಂಪ್ಲೀಟ್ ಆಗಿ ಫೀಸ್ ಸ್ಟ್ರಕ್ಚರೇ ಬದಲಾಗುತ್ತೆ. ಇದರ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮುಂದಿನ ವರ್ಷಗಳಲ್ಲಿ ನಾವು ಹಲವಾರು ಸುಧಾರಣೆಗಳನ್ನ ಚರ್ಚಿಸಿ ಜಾರಿಗೆ ತರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರ ಕೂಡ ಇದನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋ ಮೂಡ್ ನಲ್ಲಿದೆ. ಬರೀ ಫೀಸ್ ಕಡಿತ ಅಲ್ಲ, ಓದುವಾಗಲೇ ಸಿಗುತ್ತೆ ಲಕ್ಷಗಟ್ಟಲೆ ಸ್ಕಾಲರ್ಶಿಪ್. ನೀವು ಅಂದುಕೊಳ್ಬಹುದು, ಬರೀ ಫೀಸ್ ಕಡಿಮೆ ಮಾಡಿದ ತಕ್ಷಣ ಸ್ಟೂಡೆಂಟ್ಸ್ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಸೇರ್ತಾರಾ ಅಂತ. ಖಂಡಿತ ಇಲ್ಲ. ಕೇವಲ ಫೀಸ್ ಕಡಿಮೆ ಮಾಡಿದ್ರೆ ಸಾಲದು ಅನ್ನೋದು ತಜ್ಞರಿಗೂ ಗೊತ್ತಿದೆ. ಅದಕ್ಕೆ ಇಲ್ಲಿ ಮತ್ತೊಂದು ಪ್ಲಾನ್ ರೆಡಿ ಇದೆ. ಅದೇನಪ್ಪಾ ಅಂದ್ರೆ, ನೇರವಾಗಿ ಇಂಡಸ್ಟ್ರಿ ಕಡೆಯಿಂದಲೇ ಮೆರಿಟ್ ಸ್ಕಾಲರ್ಶಿಪ್ ಕೊಡಿಸೋದು. ಇದು 10-20 ಸಾವಿರಗಳಲ್ಲಿ ಇರಲ್ಲ, ಲಕ್ಷಗಟ್ಟಲೆ ಇರುತ್ತೆ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ. ಹೌದು, ಕೋರ್ ಬ್ರಾಂಚ್ಗಳನ್ನ ಆಯ್ಕೆ ಮಾಡಿಕೊಳ್ಳೋ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 75,000ದಿಂದ 1.25 ಲಕ್ಷದವರೆಗೆ ಸ್ಕಾಲರ್ಶಿಪ್ ಕೊಡೋಕೆ ನಿರ್ಧರಿಸಲಾಗಿದೆ. ಕೋರ್ಸ್ನಲ್ಲಿ ಟಾಪ್ ಮೆರಿಟ್ನಲ್ಲಿ ಬರೋ ಶೇಕಡ 20% ವಿದ್ಯಾರ್ಥಿಗಳು ಇದರ ನೇರ ಲಾಭ ಪಡ್ಕೋತಾರೆ. ಒಂದ್ಸಲ ನೀವೇ ಯೋಚನೆ ಮಾಡಿ, ಒಂದ್ ಕಡೆ ಓದೋಕೆ ಫೀಸ್ 50% ಕಡಿಮೆ ಆಗ್ತಿದೆ ಅನ್ನೋದೇ ದೊಡ್ಡ ವಿಷಯ. ಜೊತೆಗೆ ಕೈಗೆ ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಅಂದ್ರೆ ಕೋರ್ ಬ್ರಾಂಚ್ ಆಯ್ಕೆ ಮಾಡ್ಕೊಳ್ಳೋರಿಗೆ ದೊಡ್ಡ ಇನ್ಸೆಂಟಿವ್ ಸಿಗತ್ತೆ. ಸ್ನೇಹಿತರೆ, ಇದರ ಜೊತೆಗೆ ಇನ್ನೊಂದು ಮಹತ್ವದ ಪಾಯಿಂಟ್ ಇದೆ. ಕೇವಲ ಥಿಯರಿ ಓದಿದ್ರೆ ಸಾಲದು, ಇಂಡಸ್ಟ್ರಿಗೆ ತಕ್ಕ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಓದುವಾಗಲೇ ಗ್ಯಾರಂಟಿ ಇಂಟರ್ನ್ಶಿಪ್ ಕೊಡಬೇಕು ಅಂತ ಕಮಿಟಿ ಹೇಳಿದೆ. ಇದು ಸುಮ್ಮನೆ ಕಾಟಾಚಾರದ ಇಂಟರ್ನ್ಶಿಪ್ ಅಲ್ಲ, ಅಥವಾ ಫ್ರೀಯಾಗಿ ಮಕ್ಕಳ ಕೈಲಿ ದುಡಿಸಿಕೊಳ್ಳುವಂತಿಲ್ಲ. ಬದಲಿಗೆ ಆ ಇಂಟರ್ನ್ಶಿಪ್ ಟೈಮ್ನಲ್ಲಿ ತಿಂಗಳಿಗೆ 25,000ದಿಂದ 30,000 ರೂಪಾಯಿ ಸ್ಟೈಫಂಡ್ ಕೊಡಲೇಬೇಕು. ಇದರಿಂದ ಮಕ್ಕಳಿಗೆ ದುಡಿಯುವ ವಾತಾವರಣದ ಪರಿಚಯ ಆಗುತ್ತೆ.
ಜೊತೆಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಸಿಗುತ್ತೆ. ಸಿಎಸ್ ಕ್ರೇಜ್ ಖಾಲಿ ಹೊಡಿತಿದೆ ಕೋರ್ ಬ್ರಾಂಚ್. ಸರಿ, ಹಾಗಿದ್ರೆ ಸರ್ಕಾರ ಯಾಕೆ ದಿಢೀರ್ ಅಂತ ಇಷ್ಟೆಲ್ಲ ಆಫರ್ ಕೊಡ್ತಿದೆ? ಮನೇಲಿ ಕುಳಿತಿರೋ ವಿದ್ಯಾರ್ಥಿಗಳನ್ನ ಹುಡುಕೊಂಡೋಗಿ ಇಷ್ಟೊಂದು ಸೌಲಭ್ಯ ಕೊಡೋಕೆ ಕಾರಣ ಏನು ಅಂತ ನಿಮ್ಗೆ ಅನಿಸ್ಬೋದು. ಬಲವಾದ ಕಾರಣ ಇದೆ ಸ್ನೇಹಿತರೆ. ನಾವು ಮೊದಲಿಗೆ ಇವತ್ತಿನ ಗ್ರೌಂಡ್ ರಿಯಾಲಿಟಿ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಎಂಜಿನಿಯರಿಂಗ್ ಅಂದ್ರೆ ಬರೀ ಕಂಪ್ಯೂಟರ್ ಸೈನ್ಸ್ ಅನ್ನೋ ದೊಡ್ಡ ಕ್ರೇಜ್ ಹುಡ್ಕೊಂಡಿದೆ. ಮಕ್ಕಳಿಗೆ ಆಸಕ್ತಿ ಇದೆಯೋ ಇಲ್ವೋ, ಎಲ್ಲರಿಗೂ ಕೇವಲ ಸಿಎಸ್ ಅಥವಾ ಐಟಿ ಬ್ರಾಂಚ್ ಮಾತ್ರ ಬೇಕು. ಒಂದು ರೀತಿಲಿ ಇದೊಂದು ಕುರಿ ಮಂದೆ ಪ್ರವೃತ್ತಿ ಆಗ್ಬಿಟ್ಟಿದೆ. ನೀವು ಇವತ್ತು ಯಾರನ್ನೇ ಕೇಳಿ, ನಾನು ಕೋಡಿಂಗ್ ಮಾಡ್ತಿದ್ದೀನಿ, ಸಾಫ್ಟ್ವೇರ್ ಡೆವಲಪರ್ ಆಗ್ತೀನಿ ಅಂತಾರೆ. ಇದರಿಂದಾಗಿ ಏನಾಯ್ತು ಗೊತ್ತಾ? ಒಂದು ಕಾಲದಲ್ಲಿ ಎವರ್ ಗ್ರೀನ್ ಬ್ರಾಂಚ್ಗಳು, ಗೋಲ್ಡನ್ ಬ್ರಾಂಚ್ಗಳು ಅನ್ನಿಸಿಕೊಂಡಿದ್ದ ಸಿವಿಲ್ ಮೆಕ್ಯಾನಿಕಲ್ಗೆ ಇವತ್ತು ಬೆಲೆಯೇ ಇಲ್ಲದಂತಾಗಿದೆ. ನಿಮಗೆ ಈ ಡೇಟಾ ನೋಡಿದ್ರೆ ಇಂಜಿನಿಯರಿಂಗ್ ಅದರ ಗಂಭೀರತೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, 2020ರಲ್ಲಿ ರಾಜ್ಯದಲ್ಲಿ 17,510 ಮೆಕ್ಯಾನಿಕಲ್ ಸೀಟುಗಳಿದ್ವು. ಆದರೆ ಕೇವಲ 5 ವರ್ಷದಲ್ಲಿ ಅಂದ್ರೆ 2025ರ ಹೊತ್ತಿಗೆ ಅದು 8,960ಕ್ಕೆ ಇಳಿದಿದೆ. ಅಂದ್ರೆ ಆಲ್ಮೋಸ್ಟ್ 50% ಸೀಟುಗಳು ಶಾಶ್ವತವಾಗಿ ಮಾಯ ಆಗಿವೆ. ಇನ್ನು ಸಿವಿಲ್ ಇಂಜಿನಿಯರಿಂಗ್ ಕತೆ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. 2020ರಲ್ಲಿ 14,160 ಸಿವಿಲ್ ಸೀಟುಗಳಿದ್ವು. 2025ಕ್ಕೆ ಬರೋ ಹೊತ್ತಿಗೆ ಅದು 7,860ಕ್ಕೆ ಕುಸಿದಿದೆ. ಅಂದ್ರೆ ಕೋರ್ ಬ್ರಾಂಚ್ ಗಳಿಗೆ ಡಿಮ್ಯಾಂಡ್ ಎಷ್ಟು ವೇಗವಾಗಿ ಕಮ್ಮಿ ಆಗ್ತಿದೆ ಅಂತ ನೀವೇ ಊಹಿಸಿ. ಅಷ್ಟಕ್ಕೂ ಈ ಕೋರ್ ಬ್ರಾಂಚ್ ಗಳು ಹೀಗೆ ದಿಢೀರ್ ಅಂತ ಮೂಲೆ ಗುಂಪಾಗೋಕೆ ಕಾರಣ ಏನು? ಇದಕ್ಕೆ ಅತಿ ಮುಖ್ಯ ಕಾರಣ ಅಂದ್ರೆ ಸ್ಯಾಲರಿ. ಕಮಿಟಿ ರಿಪೋರ್ಟ್ ನಲ್ಲೇ ಈ ಸ್ಯಾಲರಿ ಡಿಫರೆನ್ಸ್ ಬಗ್ಗೆ ಕ್ಲಿಯರ್ ಆಗಿ ಬರೆದಿದ್ದಾರೆ. ಒಂದು ಸಾಮಾನ್ಯ ಟೈರ್ 2 ಕಾಲೇಜಿನಲ್ಲಿ ಓದಿದ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಆರಂಭಿಕ ಸ್ಯಾಲರಿ ತುಂಬಾನೇ ಕಡಿಮೆ. ಅವರಿಗೆ ವರ್ಷಕ್ಕೆ ಕೇವಲ 3.5 ಲಕ್ಷದಿಂದ 4.5 ಲಕ್ಷದ ಪ್ಯಾಕೇಜ್ ಮಾತ್ರ ಸಿಗ್ತಿದೆ. ಆದ್ರೆ ಅದೇ ಕಾಲೇಜಿನಲ್ಲಿ ಓದಿದ ಸಿಎಸ್ ವಿದ್ಯಾರ್ಥಿಯ ಸ್ಯಾಲರಿ ನೋಡಿದ್ರೆ ಅವರಿಗೆ ಕ್ಯಾಂಪಸ್ ನಲ್ಲೇ ಆರಾಮಾಗಿ 5 ಲಕ್ಷದಿಂದ 8 ಲಕ್ಷದವರೆಗೆ ಪ್ಯಾಕೇಜ್ ಸಿಗ್ತಿದೆ. ಸ್ಟಾರ್ಟಿಂಗ್ ನಲ್ಲೇ ಇರೋ ಈ ಸ್ಯಾಲರಿ ವ್ಯತ್ಯಾಸವೇ ಇವತ್ತು ಅತಿ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಸಿವಿಲ್ ಮೆಕ್ಯಾನಿಕಲ್ ಇಲ್ಲದಿದ್ರೆ ದೇಶಕ್ಕೆ ಕಾದಿದೆ ಕಂಟಕ. ಇದೆಲ್ಲದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಹೀಗೆ ಎಲ್ಲರೂ ಸಾಫ್ಟ್ವೇರ್ ಅಂತ ಹೋದ್ರೆ ಇದರಿಂದ ನಮ್ಮ ದೇಶಕ್ಕೆ ಮುಂದೆ ದೊಡ್ಡ ಡೇಂಜರ್ ಕಾದಿದೆ. ನಾವೆಲ್ಲ ಬರೀ ಎಸಿ ರೂಮ್ನಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಭವಿಷ್ಯದಲ್ಲಿ ಕಥೆ ಏನು? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಮ್ಮ ದೇಶಕ್ಕೆ ರಸ್ತೆ, ಬಿಲ್ಡಿಂಗ್, ಡ್ಯಾಮ್ಗಳು, ಸ್ಮಾರ್ಟ್ ಸಿಟಿಗಳನ್ನ ಕಟ್ಟೋರು ಯಾರು? ಇಡೀ ಪ್ರಪಂಚ ಈಗ ಪೆಟ್ರೋಲ್, ಡೀಸೆಲ್ ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವಿ ಕಡೆ ಶಿಫ್ಟ್ ಆಗ್ತಿದೆ. ಇನ್ನೊಂದ್ ಕಡೆ ಭಾರತ ಇಡೀ ಪ್ರಪಂಚಕ್ಕೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತಿದೆ. ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಅಡಿಲಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಿದೆ. ಹಾಗಾದ್ರೆ ಮುಂದೆ ಈ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ, ವಲಯಗಳಲ್ಲಿ ಕೆಲಸ ಮಾಡೋರು ಯಾರು? ಮೆಷಿನ್ ಡಿಸೈನ್ ಮಾಡೋರು ಯಾರು ಅನ್ನೋದೇ ಈಗಿರೋ $1 ಮಿಲಿಯನ್ ಪ್ರಶ್ನೆ. ಸದಗೋಪನ್ ವರದಿ ಪ್ರಕಾರ ಇಡೀ ಭಾರತದಾದ್ಯಂತ ದೊಡ್ಡ ವರ್ಕ್ ಫೋರ್ಸ್ ಗ್ಯಾಪ್ ಸೃಷ್ಟಿಯಾಗಿದೆ. ದೇಶಾದ್ಯಂತ ಪ್ರತಿ ವರ್ಷ 20,000ದಿಂದ 35,000 ಕೋರ್ ಎಂಜಿನಿಯರ್ಗಳ ತೀವ್ರ ಕೊರತೆ ಇದೆ. ಇನ್ನು ಐಟಿ ಹಬ್ ಆಗಿರೋ ಕರ್ನಾಟಕ ಒಂದರಲ್ಲೇ 10,000ದಿಂದ 15,000 ಇಂಜಿನಿಯರ್ಗಳ ಶಾರ್ಟೇಜ್ ಇದೆ. ಸೆಕ್ಟರ್ ವೈಸ್ ನೋಡಿದ್ರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನಲ್ಲಿ 4,500ರಿಂದ 8,500 ಜನ, ಸೆಮಿಕಂಡಕ್ಟರ್ ಮತ್ತು ವಿಎಲ್ಎಸ್ಐ ವಲಯದಲ್ಲಿ 10,000ದಿಂದ 15,000 ಜನ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಕ್ಷೇತ್ರದಲ್ಲಿ 6,000ದಿಂದ 11,000 ಇಂಜಿನಿಯರ್ಗಳ ಕೊರತೆ ಇದೆ. ಕ್ಲೀನ್ ಎನರ್ಜಿ ಹಾಗೂ ಸೋಲಾರ್ ಕ್ಷೇತ್ರದಲ್ಲಿ ಕೂಡ 5ರಿಂದ 9,000 ಜನ ಬೇಕು. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕೆ 6ರಿಂದ 12,000 ಸಿವಿಲ್ ಇಂಜಿನಿಯರ್ಸ್ ಬೇಕು. ಹಾಗೆ ಬಯೋಮೆಡಿಕಲ್ ಡಿವೈಸಸ್ ಕ್ಷೇತ್ರದಲ್ಲಿ 2,800ರಿಂದ 4,200 ಜನರ ಶಾರ್ಟೇಜ್ ಇದೆ. ಹೀಗಾಗಿನೇ ತಜ್ಞರು ಈಗ ಎಚ್ಚೆತ್ಕೊಂಡು ಒಂದು ದೊಡ್ಡ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 2030ರ ಹೊತ್ತಿಗೆ ಯಾವುದೇ ಕಾರಣಕ್ಕೂ ಈ ಕೊರತೆ ಆಗಬಾರ್ದು. ಫ್ಯಾಕ್ಟರಿ ರೆಡಿ ಇದ್ದು ಕೆಲಸ ಮಾಡೋರಿಲ್ಲ ಅನ್ನೋ ಸ್ಥಿತಿ ಬರಬಾರ್ದು. ಅದಕ್ಕಾಗಿ ಇಂಡಸ್ಟ್ರಿ ರೆಡಿ ಇಂಜಿನಿಯರ್ಗಳನ್ನ ಸೃಷ್ಟಿಸಬೇಕು. ಕೋರ್ ನಾಲೆಡ್ಜ್ ಜೊತೆಗೆ ಹೊಸ ಕಾಲದ ಎಐ ಟೆಕ್ನಾಲಜಿ ಗೊತ್ತಿರೋ ಇಂಜಿನಿಯರ್ಗಳು ಮಾರ್ಕೆಟ್ಗೆ ಬರಬೇಕು. ಅವರ ಸಂಖ್ಯೆಯನ್ನ ಈಗಿರೋ 22,000ದಿಂದ ವರ್ಷಕ್ಕೆ 75,000ಕ್ಕೆ ಏರಿಸಲೇಬೇಕು ಅನ್ನೋ ಗುರಿಯನ್ನ ಸರ್ಕಾರ ಹಾಕೊಂಡಿದೆ. ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಏನಿದು ಹೊಸ ಸಿಸ್ಟಮ್? ಫೀಸ್ ಕಡಿಮೆ ಮಾಡಿದ ತಕ್ಷಣ, ಸ್ಕಾಲರ್ಶಿಪ್ ಕೊಟ್ಟ ತಕ್ಷಣ ಎಲ್ಲ ಸಮಸ್ಯೆ ಮ್ಯಾಜಿಕ್ ತರಹ ಬಗೆಹರಿಯುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಲೇಟೆಸ್ಟ್ ಸ್ಕಿಲ್ ರಿಪೋರ್ಟ್ ಪ್ರಕಾರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ಬರೀ 17% ಜನ ಮಾತ್ರ ಜಾಬ್ ಪಡ್ಕೋತಿದ್ದಾರೆ. ಉಳಿದ 83% ಜನರ ಕಥೆ ಏನು? ಅವರಿಗೆ ಇವತ್ತು ಸರಿಯಾದ ಜಾಬ್ ಸಿಗ್ತಿಲ್ಲ ಅಥವಾ ಸಿಕ್ಕರೂ ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿತಿದ್ದಾರೆ.
ಕಂಪನಿಗಳು ಇವರನ್ನ ಇಂಟರ್ವ್ಯೂ ಮಾಡಿ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಯಾರು ಕಾರಣ? ಖಂಡಿತವಾಗಿಯೂ ನಮ್ಮ ಹಳೆಯ ಎಜುಕೇಷನ್ ಸಿಸ್ಟಮ್. ಲ್ಯಾಬ್ಗಳಲ್ಲಿ ಇನ್ನೂ 1990ರ ದಶಕದ ಹಳೆಯ ಮೆಷಿನ್ಗಳಿವೆ. ಇವತ್ತಿನ ಮಾರ್ಕೆಟ್ಗೆ ತಕ್ಕಂತೆ ಇವತ್ತಿನ ಮಾಡರ್ನ್ ಜಗತ್ತಿಗೆ ಬೇಕಾಗಿರೋ ಸ್ಕಿಲ್ಗಳೇ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಿಲ್ಲ. ಸೊ ಇದನ್ನ ಸಂಪೂರ್ಣವಾಗಿ ಸರಿಪಡಿಸೋಕೆ ಅಂತಾನೆ ಈಗ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅನ್ನೋ ಹೊಸ ಸಿಸ್ಟಮ್ ತರ್ತಿದ್ದಾರೆ. ಏನಿದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ನೀವು ಕೇಳಬಹುದು. ಇದು ತುಂಬಾ ಸಿಂಪಲ್. ರಾಜ್ಯದ ಟೈರ್ 1 ಮತ್ತು ಟೈರ್ 2 ಸಿಟಿಗಳಲ್ಲಿ 15 ಅತ್ಯಾಧುನಿಕ ಹಬ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡಲಾಗುತ್ತೆ. ಇದು ಸರ್ಕಾರ ಮತ್ತು ಇಂಡಸ್ಟ್ರಿ ಸೇರಿ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟೋ ಹೈಟೆಕ್ ಲ್ಯಾಬ್ಗಳು. ಇಲ್ಲಿ ಪ್ರಪಂಚದ ಲೇಟೆಸ್ಟ್ ಟೆಕ್ನಾಲಜಿ ಇರುತ್ತೆ. ಇನ್ನು ಇದರ ಸುತ್ತಮುತ್ತ ಇರೋ ಉಳಿದ 150 ಸಾಮಾನ್ಯ ಎಂಜಿನಿಯರಿಂಗ್ ಕಾಲೇಜುಗಳನ್ನ ಸ್ಪೋಕ್ ಅಂತ ಪರಿಗಣಿಸಲಾಗುತ್ತೆ. ಈ 150 ಸಾಮಾನ್ಯ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಆ ಹೈಟೆಕ್ ಹಬ್ಗಳಿಗೆ ಕಳಿಸಲಾಗುತ್ತೆ. ವರ್ಷಕ್ಕೆ 4 ರಿಂದ 6 ವಾರಗಳ ಕಾಲ ಆ ಹಬ್ನಲ್ಲಿ ಮಕ್ಕಳಿಗೆ ಸ್ಟ್ರಾಂಗ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಹಳ್ಳಿ ಅಥವಾ ಸಣ್ಣ ಕಾಲೇಜಿನಲ್ಲಿ ಓದೋ ಮಕ್ಕಳಿಗೂ ಲಕ್ಷಾಂತರ ರೂಪಾಯಿ ಕೊಟ್ಟು ಓದೋ ಲೇಟೆಸ್ಟ್ ಟೆಕ್ನಾಲಜಿಯ ನಾಲೆಡ್ಜ್ ಫ್ರೀ ಆಗಿ ಸಿಗುತ್ತೆ. ಸೊ ಇದು ಒಂದೇ ರಾತ್ರಿಗೆ ಆಗೋ ಕೆಲಸವಂತೂ ಅಲ್ಲ. ಇದನ್ನ 3 ಬೃಹತ್ ಹಂತಗಳಲ್ಲಿ ಜಾರಿಗೆ ತರ್ತಿದ್ದಾರೆ. ಮೊದಲ ಹಂತ 2027-28ನೇ ಆರ್ಥಿಕ ವರ್ಷದಲ್ಲಿ ಶುರುವಾಗುತ್ತೆ. ಎರಡನೇ ಹಂತ 2029ರಿಂದ 2032ರವರೆಗೆ ನಡೆಯುತ್ತೆ ಮತ್ತು ಮೂರನೇ ಹಂತ 2033ರಿಂದ 2036ರವರೆಗೆ ಕಂಪ್ಲೀಟ್ ಆಗಲಿದೆ. ಇಲ್ಲಿ ಹಬ್, ಲ್ಯಾಬ್, ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಎಜುಕೇಶನ್, ಲೆಕ್ಚರರ್ಸ್ ಟ್ರೈನಿಂಗ್ ಇವೆಲ್ಲವನ್ನ ಹಂತ ಹಂತವಾಗಿ ಪರ್ಫೆಕ್ಟ್ ಆಗಿ ಮಾಡಲಾಗುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಇದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ. ಆದ್ರೆ ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಒಂದು ಮಾತು ನೆನಪಿರಲಿ, ಈ ಕೋರ್ ಬ್ರಾಂಚ್ಗಳಿಲ್ಲದೆ ಯಾವುದೇ ದೇಶ ಕೂಡ ಉದ್ಧಾರ ಆಗೋಕೆ ಸಾಧ್ಯನೇ ಇಲ್ಲ. ಇನ್ನೊಂದ್ ಕಡೆ ಈ ಬ್ರಾಂಚ್ಗಳನ್ನ ಸುಮ್ಮನೆ ನಡೆಸೋದು ಕಾಲೇಜುಗಳಿಗೂ ಕಷ್ಟದ ಕೆಲಸ. ಮೆಕ್ಯಾನಿಕಲ್ ಮತ್ತು ಸಿವಿಲ್ ಲ್ಯಾಬ್ಗಳಿಗೆ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಸಾವಿರಾರು ಸ್ಕ್ವೇರ್ ಫೀಟ್ ಜಾಗ ಬೇಕು. ಇದರ ಲ್ಯಾಬ್ ಎಕ್ವಿಪ್ಮೆಂಟ್ಗಳು ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಸರ್ಕಾರದ ಸಪೋರ್ಟ್ ಇಲ್ಲದೆ ಇದು ಬದಲಾಗೋಕೆ ಸಾಧ್ಯನೇ ಇಲ್ಲ. ಈಗ ಕೋರ್ ಬ್ರಾಂಚ್ಗಳನ್ನ ಉಳಿಸೋಕೆ ಸರ್ಕಾರ ಮಾಡ್ತಿರೋ ಈ ಹೊಸ ಪ್ಲಾನ್ ಒಂದು ಇನಿಷಿಯೇಟಿವ್, ಫೀಸ್ ಕಡಿತ, ಲಕ್ಷಗಟ್ಟಲೆ ಸ್ಕಾಲರ್ಶಿಪ್ ಹಾಗೂ ಇಂಡಸ್ಟ್ರಿಗೆ ತಕ್ಕ ಅಪ್ಡೇಟೆಡ್ ಸಿಲೆಬಸ್. ಈ 3 ಅಸ್ತ್ರಗಳು ಇವತ್ತು ಎಂಜಿನಿಯರಿಂಗ್ ಜಗತ್ತಿಗೆ ತುಂಬಾ ಮುಖ್ಯ. ಇವು ಸರಿಯಾಗಿ ಪ್ರಾಮಾಣಿಕವಾಗಿ ಜಾರಿಯಾದ್ರೆ ಮತ್ತೆ ಸಿವಿಲ್, ಮೆಕ್ಯಾನಿಕಲ್ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಅದರ ಜೊತೆಗೆ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಡಬಲ್ ಸ್ಪೀಡ್ ನಲ್ಲಿ ಫಾಸ್ಟ್ ಆಗುತ್ತೆ. ಸೊ ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಪ್ರಕಾರ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇನ್ನೇನು ಬದಲಾವಣೆ ಆಗಬೇಕು? ಫೀಸ್ ಕಡಿಮೆ ಮಾಡಿದ್ರೆ, ಸ್ಕಾಲರ್ಶಿಪ್ ಕೊಟ್ರೆ ನಿಜಕ್ಕೂ ಸ್ಟೂಡೆಂಟ್ಸ್ ಮತ್ತೆ ಕೋರ್ ಬ್ರಾಂಚ್ ಕಡೆ ಬರ್ತಾರಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಜಿನಿಯರಿಂಗ್ ಮಾಡ್ತಿರೋ ಅಥವಾ ಮಾಡಬೇಕು ಅನ್ಕೊಂಡಿರೋ ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಗ್ರೂಪ್ಗಳಿಗೆ ಇದನ್ನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.